ರಿಲ್ಯಾಕ್ಸ್. ಫಾರ್ಮಸಿ ಕೋರ್ಸ್ನ ಆಪ್ಷನ್ ಎಂಟ್ರಿ ಯಾವಾಗ, ಫಾರ್ಮಸಿ ಕೋರ್ಸ್ ಯಾವಾಗ ಆ್ಯಡ್ ಆಗುತ್ತೆ ಅಂತ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ. ನಮ್ಗೆ ಯಾರು ಡೌಟ್ಸ್ ಸಾಲ್ವ್ ಮಾಡ್ತಿಲ್ಲ ಇದ್ರ ಬಗ್ಗೆ ಅಂತ ಕೂಡ ಹೇಳ್ತಾ ಇದ್ರಿ. ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಫಾರ್ಮಸಿ ಕೋರ್ಸ್ನ ಆಪ್ಷನ್ ಎಂಟ್ರಿ ಕೂಡ ಆಗುತ್ತೆ. ಯಾಕೆ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ಫಾರ್ಮಸಿ ಕೋರ್ಸ್ನ ಸೀಟ್ ಮ್ಯಾಟ್ರಿಕ್ಸ್ ಕೇಳಿದವರಿಗೆ ಸಂಬಂಧಿಸಿದಂತಹ ಇಲಾಖೆಯವರು ಪ್ರೊವೈಡ್ ಮಾಡಿಲ್ಲ ಇದುವರೆಗೆ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಫಾರ್ಮಸಿ ಕೋರ್ಸ್ನ ಅಂದ್ರೆ ಬಿ ಫಾರ್ಮಾ ಆಗಿರ್ಬೋದು, ಫಾರ್ಮಾ ಡಿ ಆಗಿರ್ಬೋದು, ಸೊ ಅದರ ಸೀಟ್ ಮ್ಯಾಟ್ರಿಕ್ಸ್ ಕೇಳಿದವರಿಗೆ ಸಿಕ್ಕ ನಂತರ ನಿಮಗೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಹೆಚ್ಚಿನದಾಗಿ ಅಂದ್ರೆ ಇದು ಕನ್ಫರ್ಮ್ ಅಂತ ಹೇಳಿದ ಹೆಚ್ಚಿನದಾಗಿ ಈ ಫಸ್ಟ್ ರೌಂಡ್ ಆದ ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಏನು ಕೊಡ್ತಾರೆ ಅದೇ ಸಂದರ್ಭದಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಅಂದ್ರೆ ಈಗ MBBS, BDS, ಆಯುಷ್ ಆ ಎಲ್ಲಾ ಕೋರ್ಸ್ಗಳ ಜೊತೆಗೆ ಫಾರ್ಮಸಿ ಕೋರ್ಸ್ನ ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಸಂಬಂಧಿತ ಇಲಾಖೆಯವರು ಫಾರ್ಮಸಿ ಕೋರ್ಸ್ ಆಫರ್ ಮಾಡುವಂತಹ ಕಾಲೇಜ್ಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕೇದವರಿಗೆ ಪ್ರೊವೈಡ್ ಮಾಡಿದ್ರೆ ಅದಾದ ತಕ್ಷಣ ಕೇದವರು ಅದರ ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಆಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂದ್ರೆ ಕೆಲವರಿಗೆ ಇಂಜಿನಿಯರಿಂಗ್ ಅಲೌಟ್ ಆಗಿದೆ, ಸೊ ನಾ ಏನ್ ಮಾಡ್ಲಿ ಅಂತೆಲ್ಲ ಟೆನ್ಷನ್ ಆಗ್ತದೆ ಅವರಿಗೆ. ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಇನ್ನು ಫಾರ್ಮಸಿ ಕೋರ್ಸ್ನ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ ನಂತರ ಈಗೇನು ಆಪ್ಷನ್ ಎಂಟ್ರಿ ಲಿಸ್ಟ್ ಇದೆ ಅಂದ್ರೆ ನೀವು ಎಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರ್, ನರ್ಸಿಂಗು ಆ್ಯಡ್ ಮಾಡ್ಕೊಂಡಿರ್ತೀರಾ, ಅದೇ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ನಿಮಗೆ ಫಾರ್ಮಸಿ ಫಸ್ಟ್ ಪ್ರಯಾರಿಟಿ ಆಗಿದೆ. ಫಾರ್ಮಸಿನ ನಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಅದೇ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಮೇಲ್ಗಡೆ ಎಲ್ಲ ಫಾರ್ಮಸಿ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಟೆನ್ಷನ್ ತಗೋಬೇಡಿ. ಮುಂದಿನ ವಿಡಿಯೋ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.